ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬಾಲ್ಕನಿಯಿಂದ ನನ್ನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಟೈಮ್ 10 ಗಂಟೆ ಏನೋ ಆಗ್ತಾ ಇರ್ಬೋದು. ಸೊ ಈಗ ಯಾಕೆ ಇಲ್ಲಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು ನಾನು ತುಳಸಿ ಪೂಜೆ ಮಾಡ್ತಾ ಇದ್ದೀನಿ. ತುಳಸಿ ಪೂಜೆ ಆ್ಯಕ್ಚುಲಿ ಸ್ನೇಹಿತರೆ ನೆನ್ನೆ ಸಂಜೆಯಿಂದನೇ ಶುರುವಾಗಿದೆ ಅಂತೆ ಮುಹೂರ್ತ. ನೆನ್ನೆ ಸಂಜೆ 5:15 ಮೇಲೆ ಆ್ಯಂಡ್ ಇವತ್ತು ಮಧ್ಯಾಹ್ನ ತನಕ ಅಂತ ಹೇಳಿದ್ದಾರೆ. ಮತ್ತು ನಾವು ಕನ್ಫ್ಯೂಷನ್ ನೆನ್ನೆನ ಇವತ್ತ ಮಾಡೋದು ಅಂತ ಹೇಳಿ ಅದಕ್ಕೆ ದೇವಸ್ಥಾನದಲ್ಲಿ ಕೇಳಿದ್ವಿ. ಪುರೋಹಿತರಿಗೆ ಕೇಳಲಿಕ್ಕೆ ನಾಳೆ ಅಂತ ಹೇಳಿದ್ರಂತೆ. ಇಬ್ಬರಿಗೆ ಕೇಳಿಬಿಟ್ಟು ನಾವು ಇವತ್ತು ಮಾಡ್ತಾ ಇದ್ದೀವಿ. ಇವತ್ತು ಬುಧವಾರ. ಸೊ ಬನ್ನಿ ಈಗ ತುಳಸಿ ಹಬ್ಬ ಪ್ರಿಪರೇಷನ್ ಶುರು ಮಾಡೋಣ. ತುಳಸಿ ಹಬ್ಬ ಸ್ನೇಹಿತರೆ, ತುಳಸಿ ಹಬ್ಬ, ತುಳಸಿ ಪೂಜೆ, ತುಳಸಿ ವ್ರತ, ತುಳಸಿ ವಿವಾಹ ಅಂತಲೂ ಹೇಳ್ತಾರೆ. ಸೊ ತುಂಬಾ ಸಿಂಪಲ್ಲು. ಯಾರ್ಯಾರ ಮನೆಯಲ್ಲಿ ತುಳಸಿ ಇರುತ್ತೋ, ಅಂದರೆ ಎಲ್ಲರ ಮನೆಯಲ್ಲೂ ತುಳಸಿ ಇರಲೇಬೇಕಲ್ವಾ, ಒಂದು ನೆಗೆಟಿವಿಟಿನ ದೂರ ಇಡೋದಕ್ಕೆ. ಅಂಥವ್ರ ಮನೆಯಲ್ಲಿ ಒಂದು ಸಿಂಪಲ್ ತುಳಸಿ ಪೂಜಾ ಅಂತ ಮಾಡಬೇಕು. ತುಂಬ ಅಂದರೆ ತುಂಬಾ ಸಿಂಪಲ್. ಕೆಲವೊಬ್ಬರು ರಿಚುವಲ್ಸ್ನ ಫಾಲೋ ಮಾಡ್ತಾರೆ. ಆದರೆ ನಮ್ಮ ಮನೆಯಲ್ಲಿ ಅತ್ತೆ ಮನೇಲಾಗಿರ್ಬೋದು, ಅಮ್ಮನ ಮನೇಲಾಗಿರ್ಬೋದು, ಹೇಗೆ ಫಾಲೋ ಮಾಡಿ ಬಂದಿದ್ದೀವೋ ಅದನ್ನೇ ನಾನು ಕೂಡ ಫಾಲೋ ಮಾಡ್ತಾ ಇದ್ದೀನಿ. ನಾರ್ಮಲ್ ಪೂಜೆ ಥರನೇ ಇದು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ತುಳಸಿ ಪೂಜೆನ ನಾವು ನಾರ್ಮಲ್ ಪೂಜೆನ ಹೇಗೆ ಮಾಡ್ತೀವೋ ಅದೇ ರೀತಿಯಲ್ಲಿ ಮಾಡೋದು. ತುಂಬಾ ಸ್ಪೆಷಲ್ಲು, ಇದೇ ಥರ ಮಾಡಬೇಕು ಅನ್ನೋ ಥರ ಏನೂ ಇಲ್ಲ. ಮನಸ್ಸಲ್ಲಿ ಭಕ್ತಿ ಇಟ್ಕೊಂಡು ನನ್ನಿಂದ ಏನೇ ತಪ್ಪಾದರೂ ಕ್ಷಮಿಸ್ಬಿಡು ದೇವ್ರೆ ಅಂತ ಹೇಳಿಬಿಟ್ಟು ನಿಮಗೆ ಎಷ್ಟು ನಾಲೆಜ್ ಇದೆಯೋ ಅಷ್ಟನ್ನು ಮಾಡಿದ್ರೆ ದೇವರು ಯಾವತ್ತೂ ನಿಮಗೆ ಕೆಟ್ಟದ್ದು ಮಾಡೋದಿಲ್ಲ, ಒಳ್ಳೆಯದೇ ಮಾಡುತ್ತೆ. ಶ್ರದ್ಧೆ ಭಕ್ತಿ ಇರಬೇಕು ಅಷ್ಟೇ. ಈಗ ನೆಲ್ಲಿಕಾಯಿ ಗಿಡ ಇಲ್ಲ ಅಂದರೂ ಕೂಡ ಅಮ್ಮ ಹೇಳ್ತಾ ಇದ್ರು, ಶ್ರೀ ತುಳಸಿ ಮತ್ತು ಕೃಷ್ಣ ತುಳಸಿ ಎರಡಿದ್ರೆ ಸಾಕು. ಎರಡಕ್ಕೂ ಇವತ್ತು ವಿವಾಹ ಮಹೋತ್ಸವ ಮಾಡೋದು. ಇವತ್ತು ಆ್ಯನಿವರ್ಸರಿ ಅವ್ರದ್ದು. ಇವತ್ತಿನ ದಿನ ಅವರ ಇಬ್ಬರ ಮದುವೆ ಆಗಿತ್ತಂತೆ. ಸೊ ಆ ದಿನಾನ ನಾವು ನೆನೆಸ್ಕೊಂಡು ನಮಗೂ ಒಳ್ಳೆಯದಾಗಲಿ, ನಮ್ಮ ಮಾಂಗಲ್ಯ ಭಾಗ್ಯ ಕೂಡ ಚೆನ್ನಾಗಿರಲಿ ಅಂತ ಪೂಜಿಸೋದು. ನಾನಂತ ಇದ್ದೆ, ಅಮ್ಮ ನೆನ್ನೆನೇ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ಆದರೆ ನಾನು ಇನ್ನು ಗಿಡನೇ ತಂದಿಲ್ಲ ಅನ್ನೋದಕ್ಕೆ. ಹಾಗೇನೂ ಇಲ್ಲ ಕಣೆ, ಶ್ರೀ ತುಳಸಿ ಅಂದರೆ ಹೆಣ್ಣು ರೂಪ, ಕೃಷ್ಣ ತುಳಸಿ ಅಂದರೆ ಕೃಷ್ಣನ ರೂಪ. ಸೊ ಎರಡಕ್ಕೂ ಎರಡಿದ್ರೆ ಸಾಕು, ಎರಡಕ್ಕೂ ನೀನು ಪೂಜೆ ಮಾಡ್ಬೋದು ಒಟ್ಟಿಗೆನೆ ಅಂತ ಹೇಳ್ತಾ ಇದ್ರು. ಅದ್ರ ಜೊತೆ ವಸ್ತ್ರ ಆಭರಣ ಅಂದ್ಬಿಟ್ಟು ಕಂಠಿ ಹಾರ ಹಾಕಿದ್ದೀನಿ, ಹೂವು ಹಾಕಿದ್ದೀನಿ ಅಷ್ಟೇ. ಸ್ನೇಹಿತರೆ, ಪೂಜೆಗೂ ರೆಡಿ ಆಯಿತು, ನಾನು ಕೂಡ ರೆಡಿಯಾಗಿದ್ದೀನಿ. ಆ್ಯಕ್ಚುಲಿ ಮಧ್ಯಾಹ್ನ ತನಕ ಅಲ್ವಾ ಇರೋದು, ಹಾಗಾಗಿ ನಾನು ಸಂಜೆ ಮಾಡ್ತಾ ಇದ್ದೆ ಯೂಶ್ವಲಿ. ಆದರೆ ಇವತ್ತು ಮಧ್ಯಾಹ್ನ ತನಕ ಇರೋದಲ್ವ ಅಂದ್ಬಿಟ್ಟು ಬೆಳಿಗ್ಗೆನೇ ಪೂಜೆ ಮಾಡಿಬಿಡ್ತಾ ಇದ್ದೀನಿ. ಸಂಜೆ ಬೇಕಿದ್ದರೆ ಕುಂಕುಮಕ್ಕೆ ಕರೆದ್ಬಿಟ್ಟು ಅವ್ರಿಗೆ ಬೇಕಿದ್ದರೆ ತಾಂಬೂಲ ಹಣ್ಣನ್ನು ಕೊಡ್ಬೋದು ಅಂತ ಹೇಳಿಬಿಟ್ಟು. ಸೊ ಬನ್ನಿ ಪೂಜೆ ಶುರು ಮಾಡೋಣ. ವಿತ್ ಪೂಜಾ. ರಾಜೇಶ್ ಕಾದೆ ಇನ್ನೊಂದು 10 ನಿಮಿಷ ರೀ ನೀವು ಸ್ನಾನ ಮಾಡಿ ಬರ್ತೀರಾ ಅಂತ. ಹ್ಞೂ ಅಂದರು. ಅಷ್ಟೊತ್ತಿಗೆ ಒಂದು ಕಾಲ್ ಬಂತು. ಸೊ ಅದಿನ್ನ ಕಾಲಲ್ಲೇ ಇದ್ದಾರೆ. ನನಗೆ ಪೂಜೆನೂ ಆಗೋಯ್ತು. ಸೊ ಅವ್ರದ್ದು ಕೂಡ ಲೇಟ್ ಆಗುತ್ತೆ. ಸೊ ನಂದು ಪೂಜೆ ಆಯಿತು. ಸಂಜೆ ಅಂದರೆ ಅರಿಶಿನ ಕುಂಕುಮಕ್ಕೆ ಮುತ್ತೈದೆಯರನ್ನ ಕರಿಬೇಕು. ಆಗ ಸ್ವಲ್ಪ ಫ್ಲವರ್ಸ್ ಹಾಕೋಣ ಅಂತಿದ್ದೀನಿ. ಈಗ ಪೂಜೆ ಅಂತೂ ಆಯಿತು. ತುಂಬಾ ಸಿಂಪಲ್ಲು, ಬೇಸಿಕ್ ಅಂತಲೇ ಹೇಳ್ಬೋದು. ಸೊ ಕೃಷ್ಣ ಹಾಗೂ ತುಳಸಿಯ ಆಶೀರ್ವಾದ ನನಗೂ ಕೂಡ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಸೊ ಈಗ ಸ್ನೇಹಿತರೆ ತಿಂಡಿ ಎಲ್ಲರದು ಆಯಿತು. ನಂದು ಮತ್ತು ಈಗ ರಾಜೇಶ್ದು ಅಷ್ಟೇ ಬಾಕಿ. ಅಲ್ಲಿ ನೋಡಿ ಟಿ ವಿ ಆನ್ ಇದೆ. ಟಿ ವಿಯಲ್ಲಿ ಯಾವುದೋ ಕನ್ನಡ ಮೂವಿ ಹಾಕ್ಕೊಟ್ಟಿದ್ದಾರೆ ರಾಜೇಶ್. ನಿನ್ನೆ ಅಪ್ಪ ಕೂಡ ಬಂದಿದ್ದಾರೆ. ಅಮ್ಮ ರೂಮಲ್ಲಿ ಮಲಗಿದ್ದಾರೆ. ಸ್ವಲ್ಪ ಕತ್ಲೆ ಮಾಡಿಕೊಂಡು ರೂಮ್ನ ಅಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ 8 ಗಂಟೆಗೆ, 12 ಗಂಟೆಗೆ, 2 ಗಂಟೆಗೆ, 4 ಗಂಟೆಗೆ ಮತ್ತು 8 ಗಂಟೆಗೆ ಆ ಥರ ಡ್ರಾಪ್ಸ್ಗಳಿದೆ. ಅದನ್ನು ಹಾಕ್ಕೊಂಡಾಗ ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ಮಾಡ್ತಾರೆ. ಆಮೇಲೆ ಸ್ವಲ್ಪ ಹೊತ್ತು ಎದ್ದು ಕೂತ್ಕೊಳ್ತಾರೆ. ಆಮೇಲೆ ಮತ್ತೆ ಹೋಗಿ ಮಲ್ಕೊಳ್ತಾರೆ. ಒಂದು ವಾರದ ತನಕನೂ ಹೀಗೆ ಮಾಡಿ ಜಾಸ್ತಿ ತಲೆ ಅಲ್ಲಾಡಿಸೋದು, ಜಾಸ್ತಿ ಓಡಾಡೋದು, ಜಾಸ್ತಿ ಮಾತಾಡೋದು ಮಾಡಬೇಡಿ ಅಂತ ಡಾಕ್ಟ್ರು ಹೇಳಿಲ್ಲ.
ಇವರು ಮಾಡಿಸ್ಕೊಂಡಿರೋರು ಅವರ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿದ್ದಾರೆ. ಅದಕ್ಕೆ ಅಮ್ಮ 1 ವಾರ ತಾನೇ ಮಾಡಿಬಿಡ್ತೀನಿ, ಡಾಕ್ಟ್ರು ಹೇಳಿಲ್ಲ ಅಂದ್ರೂ ರಾಜೇಶ್ ಹೇಳ್ತಾರೆ ಅಷ್ಟೊಂದು ಸ್ಟ್ರಿಕ್ಟ್ ನೀವು ಇರಬೇಕಾಗಿಲ್ಲ, 1 ದಿನ ಮಾತ್ರ ನಿಮಗೆ ಟಿ ವಿ ನೋಡಬೇಡಿ, ಮೊಬೈಲ್ ನೋಡಬೇಡಿ ಆ್ಯಂಡ್ ಪೇಪರ್ ಓದಬೇಡಿ ಅಂತ ಹೇಳಿರೋದು. ಮಾರನೇ ದಿನದಿಂದ ಸ್ವಲ್ಪ ಸ್ವಲ್ಪ ಶುರು ಮಾಡಿ ಅಂತ ಹೇಳಿದರು. ಪರವಾಗಿಲ್ಲ ಅಂದರೆ ಇಲ್ಲ ಅಂದರೆ ನನ್ನ ಅತ್ತೆಗೂ ಫೋನ್ ಮಾಡಿದರು. ಮಾವಂಗೆ ರೀಸೆಂಟಾಗೇ ಆಯಿತು ಸರ್ಜರಿ. ಸೊ ಊರಿಗೆ ಫೋನ್ ಮಾಡಿದರು, ಇವ್ರ ಕಸಿನ್ಗೆ ಫೋನ್ ಮಾಡಿದರು, ನಮ್ಮಪ್ಪ ಅವ್ರ ಎಕ್ಸ್ಪೀರಿಯೆನ್ಸ್ ಅವ್ರು ಹೇಳಿದ್ರು. ಈ ಥರ ಕೇಳ್ಕೊಂಡು ನಮ್ಮಮ್ಮ ಫುಲ್ಲು ರೆಸ್ಟ್ ಮಾಡ್ತಾಯಿದ್ದಾರೆ. ಸೊ ಸ್ವಲ್ಪ ಪರವಾಗಿಲ್ಲ ಅಮ್ಮ ಅಂದರೂ ಕೂಡ ಕತ್ಲೇ ಇರಬೇಕು, ಜಾಸ್ತಿ ಬೆಳಗ್ಗೆ ಬರಬಾರ್ದು ಅಂದ್ಕೊಂಡು ಹಿಂಗೆ ಹಿಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ ನಾನು ಲೈಟ್ ಹಾಕಿದರೆ. ಅದಕ್ಕೆ ಏನು ಮಾಡ್ತಾರೆ, ಹೋಗ್ಬಿಟ್ಟು ರೂಮಲ್ಲಿ ಲೈಟ್ ಆಫ್ ಮಾಡಿಕೊಂಡು ಅಲ್ಲಿ ಮಲ್ಕೊಂಡಿರ್ತಾರೆ. ಸೊ ತಿಂಡಿ ಆಯಿತು. ತಿಂಡಿ ಇವತ್ತು ಪುಳಿಯೋಗರೆ ಮಾಡಿದ್ದೆ. ಇವತ್ತು ಪೂಜೆ ಅಲ್ವಾ ಅಂದ್ಬಿಟ್ಟು ಸ್ವಲ್ಪ ನೆನ್ನೆನೇ ಗೊಜ್ಜೆಲ್ಲ ಪ್ರಿಪೇರ್ ಮಾಡಿ ಇಟ್ಟಿದ್ದೆ. ಬೆಳಗ್ಗೆ ಸಾನು ಹೋದಾಗ್ಲಿಂದನೂ ಕಂಟಿನ್ಯೂಸ್ ಆಗಿ ಕೆಲಸ ಶುರು ಮಾಡಿದ್ದೆ. ಸೊ ಬೇಗನೆ ಆಯಿತು ಪೂಜೆ. ನನ್ನ ಮೋಟೋ ಇದ್ದಿದ್ದು ಮಧ್ಯಾಹ್ನದೊಳಗಡೆ ಕಂಪ್ಲೀಟ್ ಆಗಬೇಕು ಅಂತ. ಇಲ್ಲ ಅಂದರೆ ನಾನು ಬೆಳಗ್ಗೆ ದೇವ್ರ ಪೂಜೆ ನಾರ್ಮಲ್ ಪೂಜೆ ಮಾಡಿಬಿಟ್ಟು ಸಂಜೆ 4 ಗಂಟೆ ಅಷ್ಟೊತ್ತಿಗೆ ಈ ಪೂಜೆನ ರೆಡಿ ಮಾಡಿಕೊಂಡು 6 ಗಂಟೆ ಅಷ್ಟೊತ್ತಿಗೆ ಮುಗಿಸ್ಬಿಟ್ಟು ಆವಾಗ ನಾನು ಮುತ್ತೈದೆಯರನ್ನ ಕರಿತಾಯಿದ್ದೆ. ಇವತ್ತು ಸ್ವಲ್ಪ ಚೇಂಜ್. ಸೊ ಬನ್ನಿ, ಹೊಟ್ಟೆ ಹಸುವಾಗಿದೆ, ತಿಂಡಿ ಮಾಡೋಣ. ನಾನು ಸುಮಾರು ಹೊತ್ತು ಸೀರೆಯಲ್ಲೇ ಇದ್ದೆ ಸ್ನೇಹಿತರೆ. ಆಮೇಲೆ ತಿಂಡಿ ಮಾಡೋ ತನಕನೂ ಸೀರೆಯಲ್ಲೇ ಇದ್ದೆ. ಈಗ ಅಡುಗೆಗೆ ಶುರು ಮಾಡಬೇಕು. ಅದಕ್ಕೆ ಡ್ರೆಸ್ ಚೇಂಜ್ ಮಾಡಿ ಬಂದೆ. ಅಮ್ಮ ಆಗೋಯ್ತೇನೆ, ಇಷ್ಟು ಬೇಗ ಸೀರೆ ತೆಗೆದ್ಬಿಟ್ಟಲೆ, ಹೋಲ್ ಡೇ ಅದರಲ್ಲೇ ಇರೆ ಅಂತಿದ್ರು. ಅಮ್ಮ ಕಂಫರ್ಟೇಬಲ್ ಆಗೋದಿಲ್ಲಮ್ಮ, ಎಲ್ಲಿ ಕರೆ ಆಗ್ಬಿಡುತ್ತೋ, ಕೂತ್ಕೊಳ್ಳೋದು ನಿಂತ್ಕೊಳ್ಳೋದು ಅಷ್ಟೊಂದು ಕಂಫರ್ಟೇಬಲಾಗಿ ಮಾಡೋದಕ್ಕಾಗೋದಿಲ್ಲ ಅಂದ್ಬಿಟ್ಟು ಸಂಜೆ ಬೇಕಿದ್ರೆ ಉಟ್ಕೊಳ್ತೀನಿ, ಇನ್ನು ಹೇಗಿದ್ರು ಕರಿಬೇಕಲ್ವಾ, ಅವಾಗ ಉಟ್ಕೊಳ್ತೀನಿ ಅಂತ ಹೇಳಿ ತೆಗೆದಿಟ್ಬಿಟ್ಟು ಈಗ ಅಡುಗೆಗೆ ಶುರು ಮಾಡಿದ್ದೀನಿ. ಅಮ್ಮ ಒಳಗಡೆ ಮಲಗಿದ್ರು. ಇವಾಗ ಹೊರಗಡೆ ಬಂದು ಅಪ್ಪನೂ ಟಿ ವಿ ನೋಡ್ತಿದ್ದಾರಲ್ಲ, ಸೊ ಅವ್ರ ಜೊತೆ ಅವರು ಬಂದು ಹೊರಗಡೆ ಮಲಗಿದ್ದಾರೆ. ಅಂದರೆ ನೋಡಿ, ಫುಲ್ ಮುಸ್ಕಾಕೊಂಡ್ಬಿಟ್ಟಿದ್ದಾರೆ, ನೋಡೋದಿಲ್ಲ ನಾನು ಅಂತ ಹೇಳಿಬಿಟ್ಟು ಬರೀ ಕೇಳಿಸ್ಕೊಳ್ತಾ ಇದ್ದಾರೆ. ಸ್ನೇಹಿತರೆ, ಈಗ ಟೈಮ್ 4:15 ಆಗ್ತಾಯಿದೆ. ಅಮ್ಮ ಇಲ್ಲೇ ರೆಸ್ಟ್ ಮಾಡ್ತಾ ಇದ್ದಾರೆ. ಡ್ರಾಪ್ಸ್ ಎಲ್ಲ ಆಯ್ತೇನಮ್ಮ? 4 ಗಂಟೆಗೆ ಆಯ್ತು. ಬೆಳಿಗ್ಗೆ 8 ಶುರು ಆದರೆ ರಾತ್ರಿ 8 ತನಕನೂ ಇರುತ್ತೆ. ಎವ್ರಿ 4 hours ಒನ್ಸ್ ಹಾಕಬೇಕು. ಅದು 1 ತಿಂಗಳು ಕಂಟಿನ್ಯೂಸ್ ಆಗಿ, ಮತ್ತು ಇನ್ನು ಒಂದು ಡ್ರಾಪ್ ಮಾತ್ರ 1.5 ತಿಂಗಳು ಹಾಕಬೇಕು. ಆ್ಯಂಡ್ 1 ಸಾರಿಗೆ 4 ಡ್ರಾಪ್ಸ್ ಇರೋದು. ಅದು ಬಿಟ್ಟರೆ ಯಾವುದು ಮೆಡಿಸಿನ್ ಅದು ಇದು ಏನೂ ಇಲ್ಲ. ನೋವು ಅಮ್ಮ ಹೇಗಿದೆ? ಪರವಾಗಿಲ್ಲ. ಇವತ್ತೇನಾದರೂ ಚುಚ್ತಾ? ಗೊತ್ತಿಲ್ಲ, ಸ್ವಲ್ಪ ಇಲ್ಲ. ಇದು ಅದು ಬಿಳಿ ಗುಡ್ಡೆ ಸ್ವಲ್ಪ ಒತ್ತಿದೈತೆ, ಸ್ವಲ್ಪ ಇಲ್ಲ. 2 ದಿನದ ಹಿಂದೆ ಜಾಸ್ತಿನೇ ಚುಚ್ತಾ ಇತ್ತಂತೆ. ಒಂದು ಕಣ್ಣು ಸಣ್ಣ ಇದೆ, ಒಂದು ಕಣ್ಣು ದಪ್ಪ ಆಗ್ಬಿಟ್ಟಿದೆ. ಆಮೇಲೆ ನಮ್ಮ ಅತ್ತೆಗೆ ಫೋನ್ ಮಾಡಿ ಹೇಳಿದಾಗ, ಅಯ್ಯೋ ಅದು ಹಾಗಾಗುತ್ತೆ, ಏನು ನಮ್ಮ ವಿಜು ಅಕ್ಕ ಇದ್ದಾರಲ್ವ, ಲೈಟ್ ಹಾಕ್ಕೊಳ್ತೀನಿ ಸ್ವಲ್ಪ ಕತ್ಲೆ. ನಮ್ಮ ವಿಜು ಅಕ್ಕ ಇದ್ದಾರಲ್ವ KR ನಗರದಲ್ಲಿ, ಅವ್ರಿಗೂ ಇಲ್ಲೇ ಮಾಡಿಸಿದ್ದು. ಅವ್ರಿಗೂ ತುಂಬಾ ಊದ್ಕೊಂಡ್ಬಿಟ್ಟಿತ್ತಂತೆ. ಅಯ್ಯೋ ಅವಳ್ದಂತೂ ಎಷ್ಟು ದಪ್ಪ ಆಗಿತ್ತು ಅಂದರೆ ಏನು ಹೇಳ್ತೀಯಾ, ಅವ್ರ ಕಣ್ಣೇ ಯಾರಿಗೂ ತೋರಿಸ್ತಾ ಇರಲಿಲ್ಲ, ಹೀಗೆ ಇಟ್ಕೊಂಡು ಕುತ್ಕೊಂಡು ಬಿಡ್ತಿದ್ಲು, ಅಷ್ಟು ದಪ್ಪ ಆಗ್ಬಿಟ್ಟಿತ್ತದು. ಪರವಾಗಿಲ್ಲ, ಏನಾಗೋದಿಲ್ಲ, ಸರಿ ಹೋಗುತ್ತೆ ಅಂದರು. ಅವತ್ತೊಂದು ದಿನ ನಮ್ಮಮ್ಮ ನಿದ್ದೆಯಲ್ಲಿ ರೈಟ್ ಸೈಡ್ ಮಲ್ಕೊಂಡ್ಬಿಟ್ಟಿದ್ರಂತೆ. ಮೇ ಬಿ ಅದ್ರ ಕಡೆಯಿಂದ ಆಗಿರ್ಬೋದು, ಇಲ್ಲ ಅಂದರೆ ಟಿ ವಿನೂ ನೋಡಿಲ್ಲ, ಮೊಬೈಲು ನೋಡಿಲ್ಲ. ಅದೇ ಹೇಗಾಗತ್ತೆ ಸುಮ್ಮನೆ ಬೈ ಚಾನ್ಸ್ ಅವರು ನಿದ್ದೆಯಲ್ಲಿ ಈ ಕಡೆ ತಿರುಗಿಬಿಟ್ಟಿದ್ದಾರೆ. ಅದು ಗೊತ್ತಾಗೋದಿಲ್ಲ ಅಲ್ವಾ. ಡಾಕ್ಟರ್ ಹೇಳಿದ್ದಾರೆ, ಯಾವ ಕಡೆ ಸರ್ಜರಿ ಆಗಿದೆಯೋ ಆ ಸೈಡ್ ಮಲಗಬಾರ್ದಂತೆ, ಲೆಫ್ಟ್ ಸೈಡಲ್ಲೇ ಮಲಗಬೇಕು. ಅವತ್ತೊಂದು ದಿನ ಮಾತ್ರನೇ ದಪ್ಪ ಆಗಿದ್ದು. ಅದು ಏನು ಆಪ್ರೇಷನ್ ಆಗಿ 2-3 ಡೇಸ್ ಆದಮೇಲೆ. ಮತ್ತು ಇವತ್ತು ನೆನ್ನೆ ಏನಿಲ್ವಂತೆ. ಇವತ್ತು ನೆನ್ನೆಯಿಂದ ಸ್ವಲ್ಪ ಟಿ ವಿ, ಸ್ವಲ್ಪ ಮೊಬೈಲು. ಹೆಂಗ್ ನೋಡ್ತಾರೆ ಗೊತ್ತಾ, ಈ ಕಣ್ ತಾನೇ ಆಗಿರೋದು, ಈ ಕಣ್ ಮುಚ್ಬಿಡ್ತಾರೆ, ಈ ಕಣ್ಣಿಂದ ನೋಡ್ತಾರೆ. ನೋಡ್ರಿ, ಒಟ್ರಲ್ಲಿ ಟಿ ವಿ ಅವಾಯ್ಡ್ ಮಾಡಕ್ ಆಗೋದಿಲ್ಲ. ಕೇಳಿಸ್ಕೊತಾ ಇದ್ದೀನಿ ಕಣೆ ಅಂದ್ಬಿಟ್ಟು ನಾನ್ ಬಂದಾಗ ಕಣ್ ಮುಚ್ಚಿಬಿಡ್ತಾರೆ. ಇಲ್ಲ ಕೇಳಿಸ್ಕೊತಾ ಇದ್ದೀನಿ ಅಷ್ಟೇ. ಒಂದೊಂದ್ಸಾರಿ ಏನ್ ಮಾಡ್ತಾರೆ, ನೋಡ್ಬೇಕು ಅನ್ನಂಗಿದ್ರೆ ಇದಕ್ಕೆ ಬಟ್ಟೆ ಹಾಕ್ಬಿಡ್ತಾರೆ. ಬಟ್ಟೆ ಹಾಕ್ಬಿಟ್ಟು ಒಂದ್ ಕಣ್ಣಲ್ಲಿ ಟಿವಿ ನೋಡೋದು, ಒಟ್ನಲ್ಲಿ ನೋಡ್ಬೇಕು. ಅಂಡ್ ಈಗಲೂ ನನ್ನ ವ್ಲಾಗ್ನ ಹಾಕೊಂಡಿದ್ದಾರೆ. ಅದನ್ನ ನಾನ್ ಬಂದಾಗ ನೋಡ್ತಾ ಇದ್ರು ಏನೋ, ಆಮೇಲೆ ಪಕ್ಕ ಇಟ್ಬಿಟ್ಟು ಕೇಳಿಸ್ಕೊತಾ ಇದ್ದೆ.
ಕೇಳಿಸ್ಕೊತಾ ಇರ್ತಾರೆ ಯಾವ್ದು ಹಾಕಿದ್ಯೇ ಅನ್ಕೊಂಡು. ಆಯಿತು, ಇಷ್ಟು ನಮ್ಮ ಅಮ್ಮಂದ ಅಪ್ಡೇಟು. ಜಾಸ್ತಿ ಓಡಾಡೋದು, ಜಾಸ್ತಿ ಮಾತಾಡೋದು, ಜಾಸ್ತಿ ಟಿ ವಿ ನೋಡೋದು ಎಲ್ಲ ಕಡಿಮೆ ಎಲ್ಲ ಕಂಟ್ರೋಲಲ್ಲಿದೆ. ಇನ್ನೇನು ಡಾಕ್ಟ್ರ್ ಹತ್ರ ಹೋಗಬೇಕು ಅಂತ ಏನಿಲ್ಲ ಅಲ್ವಾ? ಅಂದರೆ ನಿನಗೆ ಏನಾದರೂ ತೊಂದರೆ ಆಗ್ತಿದ್ಯಾ? ಇಲ್ಲ, ಕಣ್ಣುಗುಡ್ಡೆ ಎಲ್ಲ ಒಂಚೂರು ಇದೆ ನೋವು ಅಷ್ಟೇ, ಏನಿಲ್ಲ. ಡಾಕ್ಟ್ರ್ ಹೇಳಿರೋ ಪ್ರಕಾರ 15 ದಿನದ ತನಕ ಅದು ಸೆಟ್ ಆಗೋದಕ್ಕೆ ಟೈಮ್ ತೊಗೊಳುತ್ತಂತೆ. ಸೊ ಸ್ವಲ್ಪ ಲೆನ್ಸ್ ಕಡೆಯಿಂದ ಸ್ವಲ್ಪ ಏನಾದರೂ ನಿಮಗೆ ತೊಂದರೆಗಳಾಗ್ಬೋದೇನೋ, ಬಟ್ ಸಿವಿಯರ್ ಅಂತರ ಯಾವುದೂ ಆಗೋದಿಲ್ಲ. 15 ಡೇಸ್ ತನಕ ನೀವು ಏನೇ ಆದ್ರೂ ಹೆದರ್ಕೊಳ್ಬೇಡಿ ಅಂತಾನೇ ಅವ್ರು ಹೇಳಿದ್ದಾರೆ. ಈ ಥರ ಸಿಚುವೇಶನ್ ಆ ಥರ ಸಿಚುವೇಶನ್ ಆದರೆ ಬನ್ನಿ ಅಂತಾನೂ ಹೇಳಲಿಲ್ಲ. ಏನಾಗೋದಿಲ್ಲ, ಚೆನ್ನಾಗಾಗಿದೆ ಆಪ್ರೇಷನ್ನು. 15 ಡೇಸಲ್ಲಿ ನಿಮಗೆ ಸೆಟ್ ಆಗುತ್ತೆ. 1 ಮಂತ್ಗೆ ಅವ್ರಿಗೆ ಬರೋದಕ್ಕೆ ಹೇಳಿದ್ದಾರೆ. ಅಮ್ಮನ ಜೊತೆನ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ. ಆಮೇಲೆ ಇನ್ನೇನು ತುಂಬ ಬೇಗ ಕತ್ಲಾಗ್ಬಿಡುತ್ತೆ, ದೀಪ ಹಚ್ಬಿಡೋಣ. ದೀಪ ನಾನು ಇವಾಗ ಹಚ್ಚೋದಕ್ಕೆ ಶುರು ಮಾಡಿದ್ರು ಕತ್ಲೆ ಆಗೇ ಬಿಡುತ್ತೆ. ಸೊ ಅಲ್ಲಿ ತನಕ ಮಾಡೋಣ, ಆಮೇಲೆ ಮತ್ತೆ ಮುತ್ತೈದೆಯರಿಗೂ ಕರಿಬೇಕು, ನಾನು ರೆಡಿ ಆಗಬೇಕು, ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಈಗ ದೀಪ ಹಚ್ಚೋದಕ್ಕೆ ಎದ್ದು ಬಂದಿದ್ದೀನಿ. ಅಮ್ಮ ಕೂಡ ಇವಾಗ ಎದ್ದು ಬಂದಿದ್ದಾರೆ, ಕಾಫಿ ಟೀ ಮಾಡೋಣ ಅಂತ ಹೇಳಿಬಿಟ್ಟು. ಅಮ್ಮ ಜಾಸ್ತಿ ಏನು ಓಡಾಡೋದಿಲ್ಲ, ಅವಾಗವಾಗ ಅವ್ರಿಗೇನಾದರೂ ಬೇಕಾದರೆ ಬಂದು ಹೋಗ್ತಾರೆ ಕಿಚನ್ಗೆ. ಸಾನು ಇಲ್ಲ, ಬ್ಯಾಡ್ಮಿಂಟನ್ ಕ್ಲಾಸ್ಗೆ ಹೋಗಿದ್ದಾಳೆ. ಅವಳು ಬಂದ ಮೇಲೆ ಅವಳ ಕೈಯಲ್ಲಿ ಪೂಜೆ ಮಾಡಿಸೋಣ. ರಾಜೇಶ್ಗೆ ಇವಾಗ ಕರೆದೆ, ಇವಾಗ್ಲೂ ಬ್ಯುಸಿ ಅವರು. ಸೊ ಇಬ್ಬರು ಇವತ್ತು ಒಟ್ಟಿಗೆ ಪೂಜೆ ಮಾಡೋದಕ್ಕೆ ಆಗಲೇ ಇಲ್ಲ. ಅವ್ರಿಗೆ ಸಪ್ರೇಟು, ನಾನೇ ಸಪ್ರೇಟ್ ಮಾಡಬೇಕಾಗಿ ಬಂತು. ಸಾನು ಇನ್ನೂ ಬಂದಿರಲಿಲ್ಲ. ಅವಳು ಬಂದ ಮೇಲೆ ನಾನು ನೆಲ್ಲಿಕಾಯಿ ಆರತಿನ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿ ಹಿಟ್ಟು ಕಲಿಸ್ತಾ ಇದ್ದೀನಿ. ಚಪಾತಿ ಹಿಟ್ಟಿಗಂತೂ ಸ್ನೇಹಿತರೆ ಐ ಆಮ್ ಲವ್ವಿಂಗ್ ದಿಸ್. ಎಷ್ಟು ಈಸಿ ಅಂತೀರಾ, ಕೈಗೆ ಅಂಟ್ಕೊಳ್ಳುತ್ತೆ, ಸ್ವಲ್ಪ ಹೊತ್ತು ತಗೊಳುತ್ತೆ, ನಾದಬೇಕು, ಕೈ ನೋವು ಬರುತ್ತೆ, ಏನೂ ಇಲ್ಲ, ವಿತಿನ್ ಫ್ಯೂ ಮಿನಿಟ್ಸ್ ಇದು ರೆಡಿ ಆಗಿಬಿಡುತ್ತೆ. ಲಾಸ್ಟಲ್ಲಿ ಸ್ವಲ್ಪ ನಾವು ಫಿನಿಶಿಂಗ್ ಟಚ್ ಕೊಡಲೇಬೇಕು, ನಾನು ಫುಲ್ ಆಗುತ್ತೆ ಅಂತ ಹೇಳೋದಿಲ್ಲ. ಇದು ಸ್ವಲ್ಪ ನೀರು ಕಡಿಮೆ ಹಾಕ್ಕೊಂಡು ಆಮೇಲೆ ಲಾಸ್ಟಲ್ಲಿ ಕೂಡ ನಾವು ನಾದ್ಕೊಳ್ಬೇಕು. ಬಟ್ ತುಂಬಾ ಈಸಿ. ಇದು ಅಗಾರೋದು ಡೋ ಮೇಕರ್. ಇದರಲ್ಲಿ ನಾವು ಕೇಕ್ ಬ್ಯಾಟರ್ ಮಾಡ್ಕೊಳ್ಬೋದು, ಚಪಾತಿ ಹಿಟ್ಟು ಕಲಿಸ್ಕೊಳ್ಬೋದು. ನಾನಂತೂ ಶಂಕರಪಾಳಿ ಕೂಡ ಮಾಡ್ಕೊಂಡಿದ್ದೆ. ಸೊ ಇಂಟ್ರೆಸ್ಟ್ ಇದ್ದರೆ ಲಿಂಕ್ ಚೆಕ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅಂದರೆ ಸ್ನೇಹಿತರೆ ಜಾಸ್ತಿ ಜನ ಇದ್ದಾಗ ನಿಮಗೂ ಕೂಡ ಬೇಜಾರಾಗುತ್ತಲ್ವ ದಿನ ಇದನ್ನು ಕಲಿಸ್ಬೇಕು ಅಂದಾಗ. ಅಂಥ ಟೈಮಲ್ಲಿ ಇದು ತುಂಬಾ ಯೂಸ್ಫುಲ್ಲು. ಈಗ ನಾನು ಸಾನು ರಾಜೇಶ್ ಇದ್ದರೆ ತುಂಬಾ ಕಡಿಮೆ ಕಲಿಸೋದು, ಅವಾಗೇನು ಅಷ್ಟೊಂದು ನೆಸಸರಿ ಬರೋದಿಲ್ಲ. ಬಟ್ ಅಮ್ಮನೂ ಇದ್ದಾರೆ, ಅಪ್ಪನೂ ಇದ್ದಾರೆ, ಜಾಸ್ತಿ ಮಾಡಬೇಕಲ್ವ, ಗೊತ್ತೇ ಆಗೋದಿಲ್ಲ, ಅಷ್ಟೊಂದು ಈಸಿಯಾಗಿ ಆಗಿಬಿಡುತ್ತೆ. ಸೊ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ಚೆಕ್ ಮಾಡಿ. ಸಾನು ಬಂದಲು, ಈಗ ನಾನು ನೆಲ್ಲಿಕಾಯಿ ಆರತಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೆಳಿಗ್ಗೆನೇ ಮಾಡೋಣ ಅಂದ್ಕೊಂಡೆ, ಸಾನೂ ಇರಲಿಲ್ವಲ್ಲ. ಆಮೇಲೆ ರಾಜೇಶ್ ಕೂಡ ಆಮೇಲೆ ಮಾಡ್ತೀನಿ ಪೂಜೆನ ಅಂದ್ರಲ್ಲ, ಅದಕ್ಕೆ ಎಲ್ಲರೂ ಒಟ್ಟಿಗೆ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಬೆಳಿಗ್ಗೆ ಮಾಡಿರಲಿಲ್ಲ. ಸೊ ಈಗ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಮನೆಯಲ್ಲಿ ನೀವು ತುಳಸಿ ಪೂಜೆ ಎಲ್ಲ ಹೇಗೆ ಮಾಡಿದ್ರಿ?
ಎಲ್ಲರೂ ಮಾಡಿರ್ತಾರೆ ಗೊತ್ತು ನನಗೆ. ಬಟ್ ನಾನು ಲೇಟಾಗಿ ಶೇರ್ ಮಾಡ್ತಾ ಇರೋದು ಯಾಕೆ ಅಂದರೆ 2 ದಿನಕ್ಕೊಂದ್ಸರಿ ನಾನು ವ್ಲಾಗ್ಸ್ ಹಾಕೋದಲ್ವಾ, ಮತ್ತು ಅಮ್ಮನ ಆಪ್ರೇಷನ್ ವ್ಲಾಗ್ಸ್ ಕೂಡ ತುಂಬ ಇತ್ತು. ಹಾಗಾಗಿ ಇದು ಸ್ವಲ್ಪ ಲೇಟ್ ಆಯಿತು. ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಇವತ್ತು ರಾತ್ರಿ ಅಡುಗೆಗೆ ಚಪಾತಿ ಜೊತೆ ನಾನು ಗೊಜ್ಜು ಮಾಡ್ತಾ ಇದ್ದೀನಿ. ಇದು ರಾ ಪಪ್ಪಾಯಲ್ಲಿ ಮಸಾಲೆ ಹಾಕ್ಬಿಟ್ಟು ಗೊಜ್ಜು ಮಾಡ್ಬೋದು, ಸಾಂಬಾರ್ ಪುಡಿ ಹಾಕ್ಬಿಟ್ಟು ಗೊಜ್ಜು ಮಾಡ್ಬೋದು. ಅಮ್ಮನಿಗೆ ಮಸಾಲೆ ಅಷ್ಟು ಇಷ್ಟ ಆಗೋದಿಲ್ಲ, ಬಟ್ ನಮ್ಮ ಅತ್ತೆಗೆ ಇದು ಮಸಾಲೆ ಹಾಕ್ದಾಗ್ಲೇ ಇಷ್ಟ ಆಗೋದು. ಅದಕ್ಕೆ ಇವತ್ತು ಸಾಂಬಾರ್ ಪುಡಿ ಹಾಕಿ ಮಾಡ್ತಾ ಇದ್ದೀನಿ. ರಾ ಅಲ್ವಾ, ಸಿಪ್ಪೆ ತೆಗಿಯೋಕ್ಕೂ ಕಷ್ಟ, ಕಟ್ ಮಾಡೋದಕ್ಕೂ ಕಷ್ಟ, ಅಷ್ಟೊಂದು ಗಟ್ಟಿ ಇರುತ್ತೆ. ಕಟ್ ಮಾಡೋ ತನಕ ಕೈ ನೋವು ಬಂದ್ಬಿಡ್ತು ಸ್ನೇಹಿತರೆ, ತುಂಬಾ ಗಟ್ಟಿ. ಈಗ ಪಂಪ್ಕಿನ್ ಆದರೆ ಬರೀ ಸಿಪ್ಪೆ ಗಟ್ಟಿ ಇರುತ್ತೆ, ಪಲ್ಪ್ ಸಾಫ್ಟ್ ಇರುತ್ತೆ. ಬಟ್ ಇದು ತುಂಬಾ ಗಟ್ಟಿ ಇರುತ್ತೆ. ಫುಲ್ ಶಾರ್ಪ್ ನೈಫ್ ತೊಗೊಂಡು, ಬೇಕಿದ್ರೆ ಯಾವುದಾದ್ರೂ ಹೆಲ್ಪ್ ತೊಗೊಂಡು ಕಟ್ ಮಾಡಿಸ್ಕೊಳ್ಬೋದು. ಇದು ಹೇಗಿರುತ್ತೆ ಅಂದರೆ ಸೀಮೆ ಬದನೆಕಾಯಿ ಅಥವಾ ಗೆಡ್ಡೆಕೋಸು ಇರುತ್ತಲ್ವ, ಅದ್ರದ್ದು ಗೊಜ್ಜು ಮಾಡಿದಾಗ, ಸಾಂಬಾರು ಮಾಡಿದಾಗ ಹೇಗಿರುತ್ತೆ ಅದೇ ಥರ ಟೆಕ್ಸ್ಚರ್ ಬರುತ್ತೆ. ಇದು ತುಂಬಾ ಸಿಂಪಲ್. ಎಣ್ಣೆ, ಸಾಸಿವೆ, ಈರುಳ್ಳಿ, ಕರಿಬೇವು, ಟೊಮ್ಯಾಟೊ, ಸಾಂಬಾರು ಪುಡಿ, ಉಪ್ಪು ಅಷ್ಟೇ ಸ್ನೇಹಿತರೆ, ಇನ್ನೇನಿಲ್ಲ. ಸೊ ಇದು ಖಾರ ನಿಮಗೆ ಹೆಚ್ಚು ಕಡಿಮೆ ಬೇಕು ಅಂದರೆ ಅಡ್ಜಸ್ಟ್ ಮಾಡಿಕೊಂಡು 1 ವಿಷಲ್ ಬರಿಸ್ಬೇಕು. ಅಂದರೆ ಗಟ್ಟಿ ಇರುತ್ತಲ್ವಾ, ನೀವು ಬರೀ ಪಾತ್ರೆಯಲ್ಲೇ ಕುಕ್ ಮಾಡ್ತೀನಿ ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ತಗೊಳುತ್ತೆ. ಬಟ್ 1 ಸಾರಿ ವಿಷಲ್ ಬರ್ಸಿದ್ರೆ ನಿಮಗೆ ಸಾಕಾಗುತ್ತೆ. ಸೊ ಸ್ನೇಹಿತರೆ, ನಮ್ಮ ತುಳಸಿ ಹಬ್ಬದ ವ್ಲಾಗ್ ಹೀಗಿತ್ತು. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಪ್ಲೀಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಸಪೋರ್ಟ್ ಮಾಡಿ, ನನಗೂ ಎನ್ಕರೇಜ್ ಮಾಡಿ. ಆ್ಯಂಡ್ ಇಷ್ಟ ಆಗಲಿಲ್ಲ ಅಂದರೆ ನೀವು ಡಿಸ್ಲೈಕ್ ಮಾಡಿ ಕೂಡ ನನಗೆ ತಿಳಿಸ್ಬೋದು. ಒಟ್ನಲ್ಲಿ ಏನೋ ಒಂದು ಮಾಡಿ ಸ್ನೇಹಿತರೆ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಬಾಯ್ ಬಾಯ್.